ಹಲೋ ಮಕ್ಕಳೇ, ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಏನಪ್ಪ ವಾಣಿ ಮ್ಯಾಮ್ ಯಾವಾಗಲೂ ಕೇಳ್ತಾರೆ, ಯಾವಾಗಲೂ ಓದ್ತಾ ಇರ್ತೀವ ಮ್ಯಾಮ್ ಅಂತ ಹೇಳಿ ಕೇಳ್ತಾ ಇರ್ತೀರಾ? ಇಲ್ಲ ಮಕ್ಕಳೇ, ಏನು ಗೊತ್ತಾ, ಓದುವ ಮಕ್ಕಳಲ್ವಾ, ಈ ಸಮಯ ಕೂಡ ನಿಮ್ಮದು ಓದುವ ಸಮಯ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀರಾ, ಓದ್ತಾ ಇದ್ದೀರಾ ಅಂತ ಹೇಳಿ ಜನರಲಾಗಿ ಕೇಳ್ತಾ ಇದ್ದೀನಿ. ಓಕೆ, ಚಿಲ್ಲಾಗಿರಿ, ಏನು ಇಲ್ಲ. ನಿಮಗೆ ಎಸ್-ಎ-1 ಆಯ್ತಲ್ವಾ? ಎಸ್-ಎ-1 ಮಾರ್ಕ್ಸ್ ಬಂತಲ್ವಾ? ಚೆನ್ನಾಗಾಗಿದ್ರೆ ಗುಡ್, ವೆಲ್ ಆ್ಯಂಡ್ ಗುಡ್. ಇಲ್ಲ ಸ್ವಲ್ಪ ಓಕೆ ಓಕೆ ಆಗಿದ್ರೆ ದಟ್ ಆಲ್ಸೋ ಗುಡ್. ಈಗ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ನಿಮಗೆ 150 ಡೇಸ್ಗೆ ಒಂದು ಪ್ಲ್ಯಾನ್ ಕೊಡ್ತಾ ಇದ್ದೀನಿ. ಏನಪ್ಪ 150 ಡೇಸ್ಗೆ ಏನು ಪ್ಲ್ಯಾನ್ ಕೊಡ್ತಾ ಇದ್ದಾರೆ ಮ್ಯಾಮು ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ? ಇದು ಲ್ಯಾಂಗ್ವೇಜಿಗೆ ಮಾತ್ರ, ಅಂದರೆ ಕನ್ನಡ ಲ್ಯಾಂಗ್ವೇಜಿಗೆ ಮಾತ್ರ ನಾನು 150 ಡೇಸು ಒಂದು ಪ್ಲ್ಯಾನ್ ಕೊಡ್ತಾ ಇದ್ದೀನಿ. ಯಾವಾಗಲೂ ಹೇಳ್ತಾ ಇದ್ನಲ್ಲ ಕ್ಲಾಸಲ್ಲಿ, ನಿಮಗೆ 150 ಡೇಸ್ಗೆ ಒಂದು ಪ್ಲ್ಯಾನ್ ಕೊಡ್ತೀನಿ. ಆ ಪ್ಲ್ಯಾನ್ ಪ್ರಕಾರ ಮಾಡ್ಕೊಂಡೋಗಿ ಸ್ಕ್ರ್ಯಾಚಿಂದ, ಈಗ ನಿಂಗೆ ವರ್ಣಮಾಲೆ ಬರ್ತಿಲ್ಲ ಮ್ಯಾಮ್, ನನಗೆ ಕಾಗುಣಿತ ಬರ್ತಾ ಇಲ್ಲ, ಒತ್ತಕ್ಷರ ಬರ್ತಾ ಇಲ್ಲ, ಅಲ್ಲಿಂದ ನಾನು ಶುರು ಮಾಡಬೇಕು ಅಂತಂದರೆ ಅಲ್ಲಿಂದನೇ ಶುರು ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಚಿಲ್ಲಾಗಿರಿ. ಮತ್ತು ದಿನಕ್ಕೆ ಎಷ್ಟು ನಿಮಿಷ ಕೊಡಬೇಕು ಮ್ಯಾಮ್ ಅಂತ ಹೇಳಿ ಕ್ವಶನ್ಸ್ ಬರುತ್ತಲ್ಲ, ಆವಾಗ ದಿನಕ್ಕೆ 20 ನಿಮಿಷಗಳ ಕಾಲ ಕನ್ನಡ ಕೊಡಿ ಮಕ್ಕಳೇ, ಸಾಕು, ಅಷ್ಟೇ ಸಾಕು. ತುಂಬ ಜಾಸ್ತಿ ಏನು ಬೇಡ. ನಿಮ್ಮ ದಿನದ 20 ನಿಮಿಷಗಳ ಕಾಲವನ್ನು ಕೊಡಿ. ಆದರೆ ಎವ್ರಿ ಡೇ ಕೊಡಿ. ಏನು ಗೊತ್ತಾ, ಇವತ್ತು 20 ನಿಮಿಷ ಕೊಡೋದು, ನಾಳೆ ಕೊಡಲ್ಲ, ಹಾಗೆ ಮಾಡಬೇಡಿ. ಎವ್ರಿ ಡೇ 20 ಮಿನಿಟ್ಸ್ ಕೊಡಿ. ನೀವು ತುಂಬ ಚೆನ್ನಾಗಿ ಮಾರ್ಕ್ಸ್ ಮಾಡ್ತೀರಾ. ಔಟ್ ಆಫ್ ಔಟ್ ಸ್ಕೋರ್ ಮಾಡೋಷ್ಟು ಚಾನ್ಸಸ್ ಕೂಡ ಇರುತ್ತೆ. ನೀವು ಫುಲ್ ಟಾಪರ್ ಆಗ್ಬೋದು. ಎದರಲ್ಲಿ? ಕನ್ನಡ ಸಬ್ಜೆಕ್ಟಲ್ಲಿ, ನಮ್ಮ ಲ್ಯಾಂಗ್ವೇಜಲ್ಲಿ ಅಂತ ಹೇಳಿ ನಾನಿವತ್ತೇನು ಮಾಡ್ತಾ ಇದ್ದೀನಿ, ನಿಮಗೆ ತುಂಬ ಜಾಸ್ತಿ ಏನು ಗೊತ್ತಾ ಸ್ಟೆಪ್ಸ್ ಹೇಳ್ತಾ ಇಲ್ಲ. ನಾನೇನು ಗೊತ್ತಾ, ಏನು ಮಾಡಬೇಕು, ಎವ್ರಿ ಡೇ 2 ಸ್ಟೆಪ್ಸ್ ಅಷ್ಟೇ, ಜಾಸ್ತಿ ಇಲ್ಲ. ಓಕೆನಾ? ಬನ್ನಿ ಮಕ್ಕಳೇ, ಹಾಗಿದ್ರೆ ಇವತ್ತಿನ ನಮ್ಮ ವಿಡಿಯೋಕ್ಕೆ ನಿಮಗೆ ಸ್ವಾಗತವನ್ನು ಬಯಸಿ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತು ನಿಮಗೆ 150 ಡೇಸ್ ಪ್ಲ್ಯಾನ್ ಕೊಡ್ತಾ ಇದ್ದೀನಿ. ಏನಪ್ಪ 150 ಡೇಸ್ ಏನು ಕೊಡ್ತಾ ಇದ್ದೀರಾ ಮ್ಯಾಮ್ ಅಂತ ಹೇಳಿ ಕ್ವಶನ್ಸ್ಗಳು ಬರ್ತಾ ಇದೆಯಲ್ಲ. 150 ಡೇಸ್ ಎಲ್ಲ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲ ಹಂತದಲ್ಲಿ ಅಧ್ಯಯನ ಮಾಡೋದು ಅಂತ. ಏನಪ್ಪ ಅಧ್ಯಯನ ಮಾಡಬೇಕು, ಏನು ಅಧ್ಯಯನ ಮಾಡಬೇಕು ಮ್ಯಾಮ್ ಅಂತ ಹೇಳಿ ಕ್ವಶನ್ಸ್ ಬರುತ್ತಲ್ವ, ಆವಾಗ ನಾನು 1 to 30 ಡೇಸ್ ಏನು ಮಾಡಿ ಅಂತ ಹೇಳಿದರೆ, ವರ್ಣಮಾಲೆಯನ್ನು ಮಾಡಿ. ಏನಪ್ಪ ವರ್ಣಮಾಲೆ, 30 ದಿನ ವರ್ಣಮಾಲೆ ಮಾಡಬೇಕಾ ಮ್ಯಾಮ್ ಅಂತ ಹೇಳಿ ಕ್ವಶನ್ ಬರುತ್ತೆ. ಏನು ಗೊತ್ತಾ, ಫಸ್ಟ್ ದಿನ ವರ್ಣಮಾಲೆ ಮಾಡಿ, ಸೆಕೆಂಡ್ ದಿನ ಏನು ಮಾಡಿ, ವರ್ಣಮಾಲೆ ಮತ್ತೊಮ್ಮೆ ರಿಪೀಟ್ ಮಾಡಿ. ನಾನು ಹೇಳ್ತೀನಲ್ಲ ಯಾವಾಗಲೂ 137 ರೂಲ್ಸ್ ಅಂತ ಹೇಳ್ತೀನಲ್ವ, 137 ರೂಲನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಫಾಲೋ ಮಾಡಬೇಕು. ಅವಾಗ ಫಸ್ಟ್ ಡೇ ಏನು ಮಾಡಿ, ವರ್ಣಮಾಲೆ ಮಾಡಿ. ಸೆಕೆಂಡ್ ಡೇ ಏನು ಮಾಡಿ ಗೊತ್ತಾ, ಗುಣಿತಾಕ್ಷರ ಮಾಡಿ. ಗುಣಿತಾಕ್ಷರಕ್ಕೆ ತುಂಬ ಜಾಸ್ತಿ ದಿನ ಬೇಕು. 3 ಡೇಸ್ ಹಿಂಗೆ ಇಟ್ಕೊಳ್ಳಿ, 2 or 3 ಡೇಸ್ ಇಟ್ಕೊಳ್ಳಿ. ಅವಾಗ ಇಟ್ಕೊಂಡ್ಬಿಟ್ಟು ನಿಮ್ಮ ಗುಣಿತಾಕ್ಷರವನ್ನು ಮಾಡ್ಕೊಳ್ಳಿ. ನಿಮಗೆ ಗೊತ್ತಿದೆ ಗುಣಿತಾಕ್ಷರ ಹೇಗೆ ಮಾಡ್ಕೋಬೇಕು ಅಂತ ಹೇಳಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಿ ಗೊತ್ತಾ, ನಮ್ಮ 1 ಶಾರ್ಟ್ ವಿಡಿಯೋ ಇದೆ, ಅದರಲ್ಲಿ ನೋಡ್ಬೋದು ನೀವು. 1 ಶಾರ್ಟ್ ವಿಡಿಯೋ ಇದೆ ಅಲ್ವಾ, ಅದರಲ್ಲಿ ನಾನು ಗುಣಿತಾಕ್ಷರವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಇಲ್ಲ ಮ್ಯಾಮ್ ನಮ್ಗೆ ಗೊತ್ತಿದೆ ಮುಂಚೆಯಿಂದನೂ ಅಂತ ಹೇಳಿದ್ರೆ ವೆಲ್ ಆ್ಯಂಡ್ ಗುಡ್. ಓಕೆ, ಆಮೇಲೆ ಒಂದು ದಿನ ಒತ್ತಕ್ಷರ ಮಾಡಿ. ಒತ್ತಕ್ಷರಕ್ಕೆ ಏನು ತುಂಬ ದಿನ ಬೇಕಾಗಿಲ್ಲ. ಸಜಾತಿಯ ಒತ್ತಕ್ಷರಗಳು, ವಿಜಾತಿಯ ಒತ್ತಕ್ಷರಗಳು, ಅರ್ಕಾವತ್ತು ಬಂದರೆ ಇದು ನಿಮಗೆ ಛಂದಸ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ ಮಕ್ಕಳೇ. ಅದಕ್ಕೋಸ್ಕರ ಇದನ್ನು ಕರೆಕ್ಟಾಗಿ ಮಾಡಿ. ಎಷ್ಟು ದಿನ ಮಾಡ್ತೀರಾ? 5 ಡೇಸ್ ಮಾಡಿ. ಜಾಸ್ತಿ ಅಂದರೆ 1 ವೀಕ್ ಒಳಗಡೆ ಮುಗಿಸ್ಬಿಡಿ. ಓಕೆ, ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ, ಸಂಧಿಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಂಧಿನೇ ಬರೋದಲ್ವ, ಸಂಧಿಗಳನ್ನು ನೋಡ್ಕೊಳ್ಳಿ. ಆಮೇಲೆ ಸಮಾಸಗಳನ್ನು ನೋಡ್ಕೊಳ್ಳಿ. ಆಮೇಲೆ ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ಕೊಳ್ಳಿ. ಸಂಧಿಗಳಿಗೆ ಎಷ್ಟು ದಿನ ತಗೊಳ್ಬೇಕು ಮ್ಯಾಮ್ ಅಂತ ಹೇಳಿ ನಿಮಗೆ ಕ್ವಶನ್ ಬರುತ್ತೆ. ಸಂಧಿಗಳಿಗೆ ಏನು ಮಾಡಿ, ಕನ್ನಡ ಸಂಧಿಗೆ 1 ದಿನ, ಆಮೇಲೆ ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿಗೆ 1 ದಿನ, ಮತ್ತು ವ್ಯಂಜನ ಸಂಧಿಗೆ 1 ದಿನ. ಹೀಗೆ 3 ಡೇಸನ್ನು ಸೆಗ್ರಿಗೇಟ್ ಮಾಡ್ಕೊಳ್ಳಿ. 1 to 3 ಅಂತ ಹೇಳಿ ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಆಮೇಲೆ ಸಮಾಸಗಳನ್ನು ಏನು ಮಾಡಿ ಗೊತ್ತಾ, ಒಂದೇ ದಿನದಲ್ಲಿ ಆಗೋಗುತ್ತೆ. 10 ನಿಮಿಷದಲ್ಲಿ ಆಗೋಗುತ್ತೆ. 10-20 ನಿಮಿಷ ಬೇಕಾದ್ರೆ 1 2 3 7 ರೂಲ್ ಇದೆಯಲ್ಲ, ನೀವು 1 3 7 ರೂಲ್ ಅಂದರೆ ಒಂದ್ಸತಿ ಮಾಡಿ, 3rd ಡೇ ಗ್ಲ್ಯಾನ್ಸ್ ಮಾಡಿ, ನೆಕ್ಸ್ಟ್ 7th ಡೇ ಓವರ್ ನಾವು ವ್ಯೂ ಅಂತ ಹೇಳ್ತೀವಲ್ಲ, ಬರ್ಡ್ ವ್ಯೂ, ಅದು ಮಾಡಿ. ಓಕೆನಾ? ಇಲ್ಲಿ ವಿಭಕ್ತಿ ಪರಿಚಯ, ವಿಭಕ್ತಿಗಳ ಪರಿಚಯ ನಿಮ್ಗೆ ಇದ್ದೇ ಇದೆ. ಈಗಾಗಲೇ ವಿಭಕ್ತಿಗಳೆಲ್ಲ ಗೊತ್ತು. ವಿಭಕ್ತಿಗಳನ್ನು ಪ್ರಾಕ್ಟೀಸ್ ಮಾಡಿ. ಯಾವುದಾದ್ರೂ ನಿಮ್ಮ ಬುಕ್ಕಲ್ಲಿರುವಂಥ ಯಾವುದಾದ್ರೂ ಇದ್ದರೂ ಕೂಡ ಅವಾಗ ನೀವೇನು ಮಾಡಿ ಗೊತ್ತಾ, ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಸರಿನಾ? ಓಕೆ, ಹಾಗಿದ್ರೆ ಮಕ್ಕಳೇ ಈಗ ನೆಕ್ಸ್ಟ್ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಕನಿಷ್ಠ ದಿನಕ್ಕೆ ಒಂದೇ ಒಂದು 4 ಅಂಕದ ಪ್ರಶ್ನೆಗಳನ್ನು ಮಾಡಿ. ಸರಿನಾ? ಓಕೆ, ದಿನಕ್ಕೆ ಒಂದು
4 ಅಂಕದ ಪ್ರಶ್ನೆಯನ್ನು ಮಾಡಿ. ಯಾವುದಪ್ಪ ಅಂತ ಹೇಳಿದರೆ ಯಾವುದಾದ್ರೂ ಒಂದು 4 ಅಂಕದ ಪ್ರಶ್ನೆಯನ್ನು ಚೂಸ್ ಮಾಡ್ಕೊಳ್ಳಿ. ಬೇಕಾದರೆ ಫಸ್ಟ್ ಪಾಠದಿಂದನೇ ಹೋಗಿ ನೀವು. ಈಗ ಯುದ್ಧ ಪಾಠ ಶುರುವಾಗುತ್ತೆ ಅಂತ ಅಂದ್ಕೊಳ್ಳಿ. ಈಗ ಟರ್ಮ್ 2ದಿಂದನೇ ಹೋಗಿ. ಟರ್ಮ್ 1ಗೆ ಆಮೇಲೆ ಹೋದರೆ ಆಯಿತು. ಟರ್ಮ್ 2ದಲ್ಲಿ ಫಸ್ಟ್ ಯುದ್ಧ ಪಾಠ. ಫಸ್ಟ್ ಏನು ಯುದ್ಧದ ಸಾರಾಂಶ ಬರೆಯೋದು ಬರುತ್ತೆ. ಒಂದಿನ ಏನು ಮಾಡಿ ಗೊತ್ತಾ, ಅದರ ಸಾರಾಂಶವನ್ನು ಓದ್ಕೊಳ್ಳಿ. ಎಷ್ಟು ನಿಮಿಷ? ಒಂದು ಫಸ್ಟ್ ಇದೆಲ್ಲ ಏನು ಗೊತ್ತಾ, 15 ನಿಮಿಷ 20 ನಿಮಿಷ, 15 ನಿಮಿಷ ಅಷ್ಟೇ ಕೊಡಿ, 10 ನಿಮಿಷ ಹಿಂಗೆ ಕೊಡಿ. ಇನ್ನು 10 ನಿಮಿಷನ ಪಾಠನ ನೀವೇನು ಮಾಡ್ಕೊಳ್ಳಿ, ಡಬಲ್ ಮಾಡ್ಕೊಳ್ಳಿ. ಒಂದೇ ನಿಮಿಷ ಮಕ್ಕಳೇ. ನೀವೇನು ಮಾಡಿ ಗೊತ್ತಾ, ಹಾಂ ಮಕ್ಕಳೇ, ಈಗಲೇ ಹೇಳ್ತಾ ಇದ್ನಲ್ಲ ನಾನು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿ, ನಿಮ್ಮ 20 ನಿಮಿಷವನ್ನು ಹೇಗೆ ವಿಭಾಗ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೆ. 20 ನಿಮಿಷವನ್ನು ಫಸ್ಟು 10 ನಿಮಿಷವನ್ನು ನಿಮ್ಮ ಗ್ರಾಮರ್ ಟಾಪಿಕ್ಸ್ಗಳನ್ನು ಮಾಡೋದಕ್ಕೆ ಬಳಸಿ. ಓಕೆ, ದಿನ 10 ನಿಮಿಷ ಗ್ರಾಮರ್ ಟಾಪಿಕ್ಸನ್ನು ಮಾಡಿ. ಇನ್ನು 10 ನಿಮಿಷವನ್ನು ನಿಮ್ಮ ಲಾಂಗ್ ಆನ್ಸರನ್ನು ಮಾಡೋದಕ್ಕೆ, ಅಂದರೆ 4 ಅಂಕದ ಪ್ರಶ್ನೆಗಳನ್ನು ಮಾಡೋದಕ್ಕೆ. ಓಕೆ, 4 ಅಂಕದ ಪ್ರಶ್ನೆಗಳನ್ನು. ಎಷ್ಟಿದೆಪ್ಪ ಟೋಟಲ್ 4 ಅಂಕದ ಪ್ರಶ್ನೆ? ನೀವು ನೋಡಿ, ಒಂದು ನಿಮ್ಮ ಪಾಠದಲ್ಲಿ ಒಂದರಲ್ಲಿ 2 ಇರುತ್ತೆ, ಇನ್ನೊಂದರಲ್ಲಿ 3 ಇರುತ್ತೆ, ಒಂದರಲ್ಲಿ 2, 3 ಹೀಗೆ ಬರುತ್ತೆ. ಹೌದಾ? 3 ಅಂಕದ ಪ್ರಶ್ನೆಗಳು ಸಂದರ್ಭ ಕೂಡ ಅಷ್ಟೇ, ಅದರಲ್ಲೇ ಸೇರಿಸ್ಕೊಳ್ಳಿ. ಬೇಕಾದರೆ ಎಲ್ಲ ಸೇರಿ ಒಂದು 5 ಇದೆ ಅಂತ ಅಂದ್ಕೊಳ್ಳಿ. 5 ಇಂಟು ನೀವು ಇಂಟು ಮಾಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದು ದಿನಕ್ಕೆ 1 ಬಂದರೆ ಸಾಕು, ಒಂದೇ 150ಕ್ಕಿಂತ ಜಾಸ್ತಿ ಏನಿರಲ್ಲ ನಿಮಗೆ ಪ್ರಶ್ನೆಗಳು. ಓಕೆನಾ? 150 ಇರೋದು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಒಂದೊಂದು ದಿವಸ ಲಾಸ್ಟಲ್ಲಿ 2 ಮಾಡಿದರೂ ಮಾಡ್ಬೋದು. ಯಾಕಂದರೆ ಫಸ್ಟಿಗೆ ನಿಮಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಮಾಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ 10 ನಿಮಿಷದಲ್ಲಿ ಇದನ್ನು ಹೇಗೆ ವಿಭಾಗ ಮಾಡಬೇಕು ಅಂತ ಹೇಳ್ತೀನಿ. 5 ನಿಮಿಷಗಳನ್ನು ಓದೋದಕ್ಕೆ ಬಳಸಬೇಕು. 5 ನಿಮಿಷವನ್ನು ನೀಟಾಗಿ ಚೆನ್ನಾಗಿ ಓದಬೇಕು. ಅಧ್ಯಯನ ಮಾಡೋದು ಅಂತ ಹೇಳ್ತೀವಲ್ಲ, ಎಲ್ಲ ಕರೆಕ್ಟಾಗಿ ಏನು ಮಾಡಬೇಕು, ಕೀವರ್ಡ್ಸನ್ನು ಬರ್ಕೋಬೇಕು. ಕೀವರ್ಡ್ಸನ್ನು ಬರ್ಕೊಂಬಿಟ್ಟು ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ ನೀಟಾಗಿ ಅಧ್ಯಯನ ಮಾಡಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಇನ್ನು 5 ನಿಮಿಷ ಇರುತ್ತೆ. ಈ 5 ನಿಮಿಷ ಫಸ್ಟು ನೀವು ಓದಿದ್ದೀರಾ. ಇನ್ನು 5 ನಿಮಿಷದಲ್ಲಿ ನೀವು ಎಷ್ಟು ಕರೆಕ್ಟಾಗಿ ಓದಿದ್ದೀರಾ ಅಂತ ಹೇಳಿ ಅದನ್ನು ಒಂದು ಸತಿ ಬರುತ್ತೆ ಇರಿ. ಅಷ್ಟೇ, 5 ನಿಮಿಷದಲ್ಲಿ ಎಷ್ಟು ನಿಮ್ಗೆ ಓದಿದ್ದೀರಾ ಅಂತ ಕೀವರ್ಡ್ಸ್ ಬರ್ಕೊಳ್ಳಿ. ಪೂರ್ತಿಯಾಗಿ ಸೆಂಟೆನ್ಸ್ ಬರೆಯೋಕ್ಕಾಗಿಲ್ಲ ಅಂದರೆ ಕೀವರ್ಡ್ಸ್ ಬರೆದ್ರೂ ಕೂಡ ಓಕೆ, ಸರಿನಾ? ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲ ಹಂತ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಫಸ್ಟು 1 to 30 ಡೇಸಲ್ಲಿ ಏನೇನು ಮಾಡಬೇಕು ಅಂದರೆ, ಫಸ್ಟು 5 ಡೇಸ್ ವರ್ಣಮಾಲೆ ಮಾಡಿ, ಆಮೇಲೆ 4 ಡೇಸ್ ಸಂಧಿಗಳನ್ನು ಮಾಡಿ, ಆಮೇಲೆ 4 ಡೇಸ್ ಅಥವಾ 5 ಡೇಸನ್ನು ನೀವು ವಿಭಕ್ತಿ ಪ್ರತ್ಯಯ ಮಾಡಿ. ಬೇಕಾದ್ರೆ 2 ಡೇಸ್ ಮಾಡಿದರೂ ಓಕೆ. ನಿಮ್ಮ ಇದು ನೀವು ಇಲ್ಲ ಮ್ಯಾಮ್ ನಂಗೆ ತುಂಬ ಈಸಿ ಇದೆ, 2 ದಿನದಲ್ಲಿ ಮಾಡಿ. ಆಮೇಲೆ 2 ದಿನ ಸಮಾಸ ಮಾಡಿ. ಓಕೆನಾ? ಇಷ್ಟೆಲ್ಲ ಆದಮೇಲೆ ಏನಾಗುತ್ತೆ, ನಿಮಗೆ ಟೈಮ್ ಮಿಕ್ಕತ್ತೆ. ಆವಾಗ ಏನು ಮಾಡಿ, ಬೇಕಾದರೆ ಈ 10 ನಿಮಿಷನೂ ಕೂಡ ಬೇಕಾದ್ರೆ ಈ 4 ಅಂಕದ ಪ್ರಶ್ನೆಗೆ ನೀವು ಬಳಸ್ಕೊಂಡ್ರು ಓಕೆ. ಅಂದರೆ ದಿನಕ್ಕೆ 2, ಒಂದು 3 ಅಂಕದ ಪ್ರಶ್ನೆ, ಒಂದು 4 ಅಂಕದ ಪ್ರಶ್ನೆನ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಯಾಕಂದರೆ ಪ್ರಾಕ್ಟೀಸ್ ಮಾಡೋದ್ರಿಂದನೇ ಬರುತ್ತೆ. ನೀವು ಕೀವರ್ಡ್ಸ್ ಬರ್ಕೊಂಡ್ಬಿಟ್ಟು ಅದನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ, ಅಂದ್ರೆ ತಾನೇ ನಿಮಗೆ ಬರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಏನು ಮಾಡಬೇಕು ಮ್ಯಾಮ್ ಅಂತ ಹೇಳಿ ಕ್ವಶನ್ ಬರುತ್ತೆ. ಅವಾಗ ಹೊಸಗನ್ನಡ ಮತ್ತು ಹಳೆಗನ್ನಡ ಸಾಹಿತ್ಯ ಇರುತ್ತಲ್ವ, ಅವು 2ರಲ್ಲೂ ವಿಭಾಗ ಮಾಡಿ. ಹೊಸಗನ್ನಡದ ಯಾವುದಿದೆ, ಹಳೆಗನ್ನಡದ ಯಾವುದಿದೆ ಅಂತ ವಿಭಾಗವನ್ನು ಮಾಡಿ. ಆಮೇಲೆ ಪ್ರಮುಖ ಕವಿಗಳು ಯಾರ್ಯಾರಿದ್ದಾರೆ ಅಂತ ಹೇಳಿ, ಎಲ್ಲರೂ ಪ್ರಮುಖರೇ ಅಲ್ವಾ. ನಾವು ಪಠ್ಯಪೂರಕದಲ್ಲಿ ಮಾತ್ರ ಕವಿ ಪರಿಚಯ ನಮಗೆ ಕೇಳೋದಿಲ್ಲ, ಬಾಕಿ ಎಲ್ಲ ಕವಿ ಪರಿಚಯವನ್ನು ಕೇಳ್ತಾರೆ. ಹಾಗಾಗಿ ಕವಿ ಪರಿಚಯ ಕೂಡ 3 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಏನು ಮಾಡಿ, ಫಸ್ಟ್ 30 ಡೇಸ್ ನೀವು ಗ್ರಾಮರಿಗೆ ಕೊಟ್ಟಿದ್ರಲ್ವ, ಈಗ ನೆಕ್ಸ್ಟ್ 30 ಡೇಸ್ ಏನು ಮಾಡಿ ಅಂತ ಹೇಳಿದರೆ ಕವಿ ಪರಿಚಯಕ್ಕೆ ಕೊಡಿ. ಏನು ಗೊತ್ತಾ, ಕವಿ ಪರಿಚಯ, ಒಂದು ಕವಿ ಪರಿಚಯ ಮಾಡೋದಕ್ಕೆ 2 ದಿನ ತಗೊಳ್ಳಿ. ಓಕೆ, 5 ನಿಮಿಷ ಕವಿ ಪರಿಚಯ ಓದಿ, 5 ನಿಮಿಷ ಅದನ್ನು ಬರೆತೆಗಿರಿ. ಓಕೆ, ಒಂದಿನಕ್ಕೆ ಒಬ್ಬರು ಕವಿ ಪರಿಚಯ ಆಯಿತು. ಇನ್ನು 10 ನಿಮಿಷ ಏನು ಮಾಡಬೇಕು ಮ್ಯಾಮ್ ಅಂತ ಹೇಳಿದರೆ, ಆವಾಗ ಮತ್ತೆ ನಿಮ್ಮ ಆ್ಯಸ್ ಯೂಶ್ವಲ್ ನಮ್ಮ 4 ಮಾರ್ಕರ್ ಕ್ವಶನ್ಸಿಗೆ ಹೋಗಿ. 4 ಮಾರ್ಕರ್ ಕ್ವಶನ್ ಎಂದೂ ಬಿಡಬೇಡಿ, ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ. ಎವ್ರಿ ಡೇ ಒಂದು 4 ಮಾರ್ಕರ್ ಕ್ವಶನನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ ಕೀವರ್ಡ್ಸನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡೋದು ತುಂಬ ಉತ್ತಮ. ಆಮೇಲೆ ನೆಕ್ಸ್ಟ್ ಏನು ಮಾಡಿ ಗೊತ್ತಾ, ಪಠ್ಯದಿಂದ ಆಯ್ದ ಪಾಠಗಳ ಅಧ್ಯಯನವನ್ನು ಮಾಡಿ. ಅಂದರೆ ನಿಮ್ಮ ಪಠ್ಯ ಪುಸ್ತಕವನ್ನು, ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓದಿ. ಏನಪ್ಪ ಅಂತ ಹೇಳಿದ್ರೆ, ಫಸ್ಟು ಹಳೆಗನ್ನಡ ಹೊಸಗನ್ನಡ ಭಾಗ ಮಾಡ್ಕೊಳ್ಳಿ. ಈ ಕಡೆ 4 ಈ ಕಡೆ 4 ಬರ್ಬೋದು. ನಿಮಗೇನಾಗುತ್ತೆ,
ಈ ಸೆಕೆಂಡ್ ಟರ್ಮಲ್ಲಿ 8 ಇದೆ ಅಲ್ವಾ ನಿಮಗೆ. ಅವಾಗ ಏನಾಗುತ್ತೆ, 8 ಜನ ನಿಮಗೆ ತುಂಬ 2 ದಿನಕ್ಕೆ ಒಬ್ಬರು ಕವಿ ಆದರೂ 16 ಡೇಸ್ ಆಗೋಯ್ತು. ಇನ್ನು ನೆಕ್ಸ್ಟ್ ಏನಾಗುತ್ತೆ, ಇನ್ನು 16 ಡೇಸ್ ಮಿಕ್ಕುತ್ತೆ. ಅವಾಗ ಏನು ಮಾಡಿ ಗೊತ್ತಾ, ದಿನ 10 ನಿಮಿಷ ನೀವು ಗದ್ಯ ಭಾಗವನ್ನು ಓದಿ. ಏನಪ್ಪ ಗದ್ಯ ಭಾಗವನ್ನು ಓದೋದು ಅಂದರೆ ಪಾಠ. ಇವತ್ತು ಪಾಠ ಮಾಡಿದ್ದಾರೆ ನಿಮ್ಮ ಟೀಚರು, ಇವತ್ತೇ ಓದ್ಕೊಂಬಿಡಿ. ಇವತ್ತು ಪಾಠ ಮಾಡಿದರೆ ಇವತ್ತೇ ಓದ್ಕೊಳ್ಳಿ. ಹೆಂಗೆ ಮಾಡಬೇಕು ಮ್ಯಾಮ್ ಅಂತ ಹೇಳಿದಾಗ 10 ನಿಮಿಷ ಇರುತ್ತಲ್ಲ, ಆ ಒಂದು ಪಾರ್ಟಲ್ಲಿ ನೀವು ಮಾಡಬೇಕು. ಈಗ ಫಸ್ಟ್ 10 ನಿಮಿಷ ಅಂತೂ ನೀವು ದಿನ ಏನು ಮಾಡಬೇಕು, ಫಸ್ಟು ಗ್ರಾಮರನ್ನು ಮಾಡಿ. ಓಕೆನಾ, ಗ್ರಾಮರನ್ನು ಮಾಡಿ. ಎಷ್ಟು ದಿನ ಮಾಡ್ತೀರಾ ನೀವು? ಅರೌಂಡ್ 30 ಡೇಸ್ ಒಳಗಡೆ ಗ್ರಾಮರ್ ಎಲ್ಲ ಮುಗ್ದೋಗುತ್ತೆ. ನೀವು ಎಷ್ಟೇ ಮಾಡಿದರೂ ಕೂಡ ಗ್ರಾಮರ್ ಮುಗ್ದೋಗುತ್ತೆ. ಆಮೇಲೆ ಏನು ಮಾಡ್ತೀರಾ, ನೆಕ್ಸ್ಟ್ 10 ಮಿನಿಟ್ಸ್ ಇದೆಯಲ್ಲ, ಅದರಲ್ಲಿ ನೀವು ಫಸ್ಟು 4 ಮಾರ್ಕರ್ ಕ್ವಶನನ್ನು ಮಾಡ್ತಾಯಿದ್ರಿ. ಇಲ್ಲಿ ಗ್ರಾಮರ್ ಮುಗಿದ್ಮೇಲೆ ಈ 10 ನಿಮಿಷವನ್ನು ನೀವು ಪಠ್ಯಗಳ ಅಧ್ಯಯನ ಮಾಡೋದಕ್ಕೆ ಬಳಸ್ಕೊಳ್ಳಿ. ಓಕೆನಾ, ಪಠ್ಯಗಳ ಅಧ್ಯಯನ ಅಂದರೆ ನಿಮ್ಮ ಪಠ್ಯಪುಸ್ತಕದ ಅಧ್ಯಯನವನ್ನು ಮಾಡೋದಕ್ಕೆ ಬಳಸ್ಕೊಳ್ಳಿ. ಹಾಗಿದ್ರೆ 20 ನಿಮಿಷದಲ್ಲಿ ಫಸ್ಟ್ 30 ದಿನ ಏನು ಮಾಡ್ತೀರಾ, ಫುಲ್ ಗ್ರಾಮರನ್ನು ಪ್ರಾಕ್ಟೀಸ್ ಮಾಡ್ತೀರಾ. ಸೆಕೆಂಡ್ 30 ದಿನ ಏನು ಮಾಡ್ತೀರಾ, ದಿನ 10 ನಿಮಿಷದ ಹಾಗೆ ದಿನ 1 ಪೇಜ್ ಅಥವಾ 1 ಪೇಜೋ 2 ಪೇಜ್ ಆಗುತ್ತೋ. ಕೆಲವೊಬ್ಬರು ಫಾಸ್ಟ್ ಓದ್ತಾ ಇರ್ತಾರೆ, 2 ಪೇಜ್ ಆದರೆ 2 ಪೇಜು ನೀವೇನು ಮಾಡಿ, ಪಠ್ಯಪುಸ್ತಕವನ್ನು ಓದಿ. ಆ ಪಠ್ಯಪುಸ್ತಕದಲ್ಲಿ ಇಂಪಾರ್ಟೆಂಟ್ ಥಿಂಗನ್ನು ಅಂಡರ್ಲೈನ್ ಮಾಡಿ. ಅದು ತುಂಬ ಇಂಪಾರ್ಟೆಂಟ್. ನೋಡಿ, ಮೊನ್ನೆ ಏನಾಗಿತ್ತು, ಭಾಗ್ಯಶಿಲ್ಪಿಗಳ ಪಾಠದಲ್ಲಿ ಒಂದು ಮಿಡ್ಲಲ್ಲಿ ಕ್ವಶನ್ ಬಂದುಬಿಡ್ತಲ್ವ, ಆ ಥರ ಕ್ವಶನ್ಸ್ ಬಂದಾಗ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸರಿನಾ ಮಕ್ಕಳೇ? ನೆಕ್ಸ್ಟ್ ಏನು ಮಾಡಬೇಕು ಮ್ಯಾಮ್ ಅಂತ ಕೇಳಿದರೆ, ಈ ವ್ಯಾಕರಣದಲ್ಲಿ ಈಗ ನೆಕ್ಸ್ಟ್ ವ್ಯಾಕರಣವನ್ನು ಅಧ್ಯಯನ ಮಾಡೋದು. ಅವಾಗ ಏನು ಮಾಡಿದ್ವಿ ನಾವು, ಬರೀ ಸ್ವಲ್ಪ ಗ್ಲ್ಯಾನ್ಸ್ ಮಾಡಿದ್ವಿ, ಎಲ್ಲ ನೋಡ್ಕೊಂಡ್ವಿ ಅಲ್ವಾ. ಈಗ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರುವಂಥ ವ್ಯಾಕರಣ, ನಿಮ್ಮ ಚಟುವಟಿಕೆ ಭಾಗದಲ್ಲಿ ವ್ಯಾಕರಣ ಬರುತ್ತಲ್ವ, ಯಾವ್ದು ಬರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಅಂದರೆ ಈಗ ಫಸ್ಟ್ ಪಾಠ ಆಯ್ದುಕೊಳ್ಳಿ, ಯುದ್ಧ ಆಯ್ದುಕೊಳ್ರಿ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಸಂಧಿಗಳಿದೆಯಾ ನೋಡಿ, ಸಮಾಸಗಳಿದೆಯಾ, ತತ್ಸಮ ತದ್ಭವ ಇದೆಯಾ, ಆ ಥರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಛಂದಸ್ಸು, ಲಿಂಗ, ವಚನ ಯಾವ್ದು ಎಲ್ಲ ಭಾಗವನ್ನು, ಅನುಕರಣವೇ, ಅವ್ಯಯಗಳು ಎಲ್ಲನೂ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ವಾಕ್ಯಗಳ ರಚನೆ ಮತ್ತು ಕಾಲಗಳನ್ನು ಕೂಡ ಅಧ್ಯಯನ ಮಾಡಬೇಕು. ಯಾವಾಗ? 10 ಮಿನಿಟ್ಸ್. ಓಕೆ, ಇದು 61 to 90 ಡೇಸಲ್ಲಿ ಹೇಳ್ತಾ ಇದ್ದೀನಿ. ಯಾವುದು? 10 ನಿಮಿಷಗಳ ಕಾಲಾವಕಾಶದಲ್ಲಿ. ನೋಡಿ, ಗ್ರಾಮರ್ ಪರ್ಫೆಕ್ಟ್ ಆಗುತ್ತೆ. ಇದರಿಂದ ನಿಮ್ಮ ಗ್ರಾಮರಲ್ಲಿ ಯಾವುದೇ ನಿಮಗೆ ಒಂಚೂರು ಸಂದೇಹ ಉಳಿಯಲ್ಲ. ಸರಿನಾ ಮಕ್ಕಳೇ? ಈಗ ವಿಶ್ಲೇಷಣಾತ್ಮಕ ಅಧ್ಯಯನ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ವಿಶ್ಲೇಷಣಾತ್ಮಕ ಅಧ್ಯಯನ ಅಂತ ಹೇಳಿದರೆ ಏನು ಗೊತ್ತಾ, ಪದ್ಯದ ಸಾರಾಂಶ ಓದೋದು, ಗದ್ಯದ ಸಾರಾಂಶವನ್ನು ಓದೋದು. ಪದ್ಯದ ಸಾರಾಂಶವನ್ನು ಯಾಕೆ ಓದಿ ಅಂತ ಹೇಳ್ತೀನಿ ಅಂದರೆ, ಇದರಲ್ಲಿ 4 ಮಾರ್ಕರ್ ಕ್ವಶನ್ ಬರುತ್ತೆ, ಸಂದರ್ಭ ಎಲ್ಲ 3 ಮಾರ್ಕರು ಎಲ್ಲ ಇದರಲ್ಲೇ ಬರುತ್ತೆ. ಹೀಗಾಗಿ ಒಂದು ಸಾರಾಂಶವನ್ನು ಓದ್ಕೊಂಡು ಅದನ್ನು ಕೀವರ್ಡ್ ಮಾಡಿಟ್ಕೊಂಡು ಓದ್ಕೊಳ್ಳಿ. ಯಾವ ಟೈಮಲ್ಲಿ? 10 ಮಿನಿಟ್ಸ್ ಟೈಮಲ್ಲಿ. ಓಕೆ, ಫಸ್ಟ್ 10 ಮಿನಿಟ್ಸ್ ಮಾತ್ರ. ಸೆಕೆಂಡ್ 10 ಮಿನಿಟ್ಸ್ ಎವ್ರಿ ಡೇ 4 ಮಾರ್ಕರ್ ಕ್ವಶನ್, ಅದನ್ನು ಮರೆಯೋಕ್ಕೆ ಹೋಗಬೇಡಿ. ಗದ್ಯಗಳ ಸಾರಾಂಶವನ್ನು ಓದಿ. ನಿಮ್ಗೆ ಹೇಗಿದ್ರು 8 ಗದ್ಯ, 8 ಪದ್ಯ, 4 ಪಠ್ಯಪೂರಕ, 6 ಪಠ್ಯಪೂರಕ ಇದೆ. ನೀವು ಪಠ್ಯಪೂರಕಕ್ಕೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಅದು ಬರೀ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಬರೋದ್ರಿಂದ ಬರೀ ಕ್ವಶನ್ ಆನ್ಸರ್ಸ್ ಓದ್ಕೊಂಡ್ರೆ ಸಾಕು. ಅದರಲ್ಲೇನು ಜಾಸ್ತಿ ಒಳಗೊಳಗಿಂದ ಏನು ಕ್ವಶನ್ ಅಷ್ಟು ಕೇಳಲ್ಲ. ಕೇಳಿದ್ರು ಎಲ್ಲೋ 1, 2 ಕೇಳ್ತಾರೆ ಅಷ್ಟೇ. ಓಕೆ, ಮತ್ತು ವಾರಕ್ಕೆ ಒಬ್ಬ ಕೃತಿಕಾರ ಪರಿಚಯವನ್ನು ಅಧ್ಯಯನ ಮಾಡಿರ್ತೀರಲ್ವ, ಅದನ್ನು ಪ್ರಾಕ್ಟೀಸ್ ಮಾಡಿ. ಅವಾಗ ಹೇಳಿದ್ನಲ್ಲ, ಕವಿ ಕೃತಿ ಪರಿಚಯ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ನಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಿ. ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ನೀವು ಬರೆದಿರೋದು ಕರೆಕ್ಟ್ ಆಗಿದೆಯಾ, ನೀವು ಓದಿರೋದು ಕರೆಕ್ಟ್ ಆಗಿದೆಯಾ. ನಿಮ್ಗೆ ಮೇನ್ ನೆನಪಿರಬೇಕಾದದ್ದೇನು, ಅವರು ಹುಟ್ಟಿದ ಸ್ಥಳ ಮತ್ತು ಹುಟ್ಟಿದ ವರ್ಷ, ಆಮೇಲೆ ಅವರ ಕೃತಿಗಳು, ಅವರ ಪ್ರಶಸ್ತಿಗಳು ಬೇಕಲ್ವಾ. ಅದಕ್ಕೆ ಅವನ್ನ ಒಂದು ಲೀಸ್ಟ್ ಥರ, ಮೈಂಡ್ ಮ್ಯಾಪ್ ಥರ ಮಾಡಿಟ್ಕೊಳ್ಳಿ. ಅದನ್ನು ನಾ ಹೇಳಿದ್ನಲ್ಲ, 137 ರೂಲ್, 137 ರೂಲ್, ಇದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಓದಿರ್ತೀರಾ, ಆಮೇಲೆ 3rd ಡೇ ಗ್ಲ್ಯಾನ್ಸ್ ಮಾಡಿ, 7th ಡೇ ಓವರ್ ವ್ಯೂ, ಬರ್ಡ್ ವ್ಯೂ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಿ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಈಗ 121 ಡೇಯಿಂದ 150th ಡೇ ಇದು ಏನಾಗುತ್ತೆ ಅಂದರೆ, ಫಸ್ಟ್ ನೀವೆಲ್ಲ ಓದಿ ಮುಗಿಸ್ಬಿಟ್ಟಿರ್ತೀರ. ಈಗ 121 ಡೇಯಿಂದ 150th ಡೇವರೆಗೂ ಏನು ಮಾಡಬೇಕು ಅಂತ ಹೇಳಿದ್ರೆ, ಅಧ್ಯಯನಗಳ ಪುನರಾವರ್ತನೆ ಮಾಡಬೇಕು. ಪುನರಾವರ್ತನೆ ಅಂತಂದರೆ ರಿವಿಷನ್. ರಿವಿಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಹೆಂಗೆ ಓದ್ತೀರಾ ಅನ್ನೋಕ್ಕಿಂತ ನೀವು ಹೆಂಗೆ ರಿವೈಸ್ ಮಾಡ್ತೀರಾ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ರಿವಿಷನನ್ನು ತೊಗೋಬೇಕು. ರಿವಿಷನನ್ನು ತೊಗೊಂಡಾಗ ಹೇಗೆ ತೊಗೊಳ್ಳೋದು ಅಂತ ಹೇಳಿದ್ರೆ, ನೀವು ಒಂದು ಕ್ವಶನ್ ಪೇಪರ್ ತೊಗೋಬೇಕು. ಯಾವುದಾದ್ರೂ ಒಂದು 100 ಮಾರ್ಕ್ಸ್. ಫಸ್ಟ್ ಲ್ಯಾಂಗ್ವೇಜ್ ಇದ್ದರೆ 100 ಮಾರ್ಕ್ಸ್ ತೊಗೊಳ್ಳಿ. ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದರೆ ಏನು ಮಾಡಿ ಗೊತ್ತಾ, ನಿಮ್ಮ 80 ಮಾರ್ಕ್ಸ್ ಪೇಪರ್ ತೊಗೊಳ್ಳಿ. ಪೇಪರ್ ಎತ್ಕೊಂಡ್ಬಿಟ್ಟು ಅದನ್ನು
ಟೈಮ್ ಹಚ್ಚಿ, ಟೈಮ್ ಸೆಟ್ ಮಾಡಿ. ಈಗ ಏನು ಮಾಡಿ, ಯಾವತ್ತಾದರೂ ಸ್ಯಾಟರ್ಡೇನೋ ಸಂಡೇನೋ ನಿಮ್ಗೆ ಯಾವತ್ತು ಟೈಮ್ ಇರುತ್ತೆ ಅವಾಗ ಬೇಕಾದರೆ ನಿಮಗೆ ಫುಲ್ ಬಿಡಿಸೋಕ್ಕೆ ಆಗಿಲ್ಲ ಅಂತಂದರೂ ಕೂಡ ಫಸ್ಟ್ 3 ಭಾಗ ಮಾಡ್ಕೊಳ್ಳಿ. ಬೇಕಾದ್ರೆ ವಿಭಾಗ ಎ, ವಿಭಾಗ ಬಿ, ವಿಭಾಗ ಸಿ ಅಂತ ಹಿಂಗೆ ಮಾಡಿಕೊಂಡು 3 ಭಾಗವನ್ನು ಮಾಡ್ಕೊಳ್ಳಿ. ಈ 100 ಮಾರ್ಕ್ಸನ್ನು 30-30 ಹಂಗೆ ಮಾಡ್ಕೊಳ್ಳಿ, ಅಥವಾ 20-24 ಮಾಡ್ಕೊಳ್ಳಿ. ಓಕೆ, 4 ದಿನ ಒಂದು ಪೇಪರನ್ನು ಬಿಡಿಸಿ, ಅಥವಾ 2 ದಿನಕ್ಕೆ ಒಂದು ಪೇಪರ್ ಬಿಡಿಸಿ, ಇಲ್ಲ 3 ದಿನಕ್ಕೆ ಒಂದು ಪೇಪರ್ ಬಿಡಿಸಿ. ಹೇಗೆ ನೀವು ಹೇಗೆ ಸೆಟ್ ಮಾಡ್ಕೋತೀರಾ ಹಾಗೆ ನಿಮ್ಮ ಇದು ಅಂದರೆ, ಇಲ್ಲ ಮ್ಯಾಮ್ ನಂಗೆ ಟೈಮ್ ಇದೆ, ನಾನು ಡೈಲಿ 1 ಅವರ್ ಹಂಗೆ 3 ಅವರ್ ಕೂತ್ಕೊಂಡು 3 ಡೇಸಲ್ಲಿ ಮುಗಿಸ್ತೀನಿ. ಇಲ್ಲ ಮ್ಯಾಮ್ ನನಗೆ 4 ಡೇಸ್ ಬೇಕಾಗುತ್ತೆ, 4 ಡೇಸ್. ಇಲ್ಲ ಮ್ಯಾಮ್ ನಾನು 1 ವೀಕ್ ಮಾಡ್ತೀನಿ, 1 ವೀಕ್ ಮಾಡಿದ್ರು ಓಕೆ. ಆದರೆ ಕನಿಷ್ಠ ಪಕ್ಷ 3 ರಿಂದ 4 ಕ್ವಶನ್ ಪೇಪರನ್ನು ಈ 121 ಡೇಯಿಂದ 150th ಡೇ ಒಳಗೆ ಬಿಡಿಸಿರಬೇಕು. ನೀವು 4 ಕ್ವಶನ್ ಪೇಪರನ್ನು ಬಿಡಿಸಿರಬೇಕು. ಅಂದರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಬಂಧ ಬರೆಯೋದು, ಪತ್ರಲೇಖನ ಬರೆಯೋದು ಇದೆಯಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಯಾವಾಗ 4 ಅಂಕದ ಪ್ರಶ್ನೆ ಅಂತ ಕೊಟ್ಟಿರ್ತೀನಲ್ಲ, ಅಲ್ಲಿ ಫಸ್ಟು ನೀವೇನು ಮಾಡಿ ಗೊತ್ತಾ, ಸಾರಾಂಶವನ್ನು ಪ್ರಾಕ್ಟೀಸ್ ಮಾಡಿ, 4 ಅಂಕದ ಪ್ರಶ್ನೆ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಪ್ರಬಂಧವನ್ನು, ಪತ್ರಲೇಖನವನ್ನು ಅದೇ ನಿಟ್ಟಿನಲ್ಲಿ ಪ್ರಾಕ್ಟೀಸ್ ಮಾಡ್ಕೋತ ಹೋಗಿ. ನೀವು ಫಸ್ಟ್ ಬರ್ಕೊಳ್ಳಿ, ಯಾವ್ದು 4 ಮಾರ್ಕರ್ ಕ್ವಶನ್ ಇದೆ ಅದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ. ಓಕೆ, ಒಂದಿನ ಅದಕ್ಕೆ ಪ್ಲ್ಯಾನಿಂಗಿಗೆ ತೊಗೊಳ್ಳಿ. ಬೇಕಾದರೆ ಎಲ್ಲ 4 ಮಾರ್ಕರ್ ಕ್ವಶನನ್ನು ನೀವು ಒಂದು ಕಡೆ ಬರ್ಕೊಳ್ಳಿ. ಆಮೇಲೆ ಎಲ್ಲ ಪ್ರಬಂಧಗಳನ್ನು ಲೀಸ್ಟ್ ಮಾಡ್ಕೊಳ್ಳಿ. ಪ್ರಬಂಧಗಳನ್ನು ಏನು ಗೊತ್ತಾ, ಆದಷ್ಟು ಜನರಲ್ ಆಗಿ ಬರೆಯೋದು ಕೂಡ ಕಲೀರಿ. ಯಾಕಂದರೆ ಪ್ರಬಂಧಗಳು ಬುಕ್ಕಲ್ಲಿರೋದೇ ಕೊಡಲ್ಲ, ಒಂದೊಂದು ಸತಿ ಬುಕ್ಕಲ್ಲಿ ಇಲ್ಲದೆ ಇರೋದು ಕೊಡ್ತಾರೆ. ಅದಕ್ಕೆ ಫಸ್ಟು ಪೀಠಿಕೆ ಎಂದರೇನು, ಹಾಗೆಯೇ ವಿಷಯ ವಿವರಣೆಯಲ್ಲಿ ಏನು ಬರಿಬೇಕು, ಉಪಸಂಹಾರದಲ್ಲಿ ನನ್ನ ಅಭಿಪ್ರಾಯ ಬರಿಬೇಕು. ಹೀಗೆ ನೀವು ಯಾವುದೋ ಒಂದು ರ್ಯಾಂಡಮ್ ಆಗಿ ನೀವೇನು ಮಾಡಿ, ವಿಷಯವನ್ನು ತಗೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅವಾಗ ಸರಿಯಾಗುತ್ತೆ. ನಿಮ್ಗೆ ಏನಾದರೂ ಕ್ವಶನಿಗೆ ಆನ್ಸರ್ ಬಂದಿಲ್ಲ, ಅಥವಾ ಕ್ವಶನನ್ನು ನೀವು ಸೆಲೆಕ್ಟ್ ಮಾಡಬೇಕು, ಅಥವಾ ನಿಮಗೇನೋ ಇದನ್ನು ತೊಗೋಬೇಕಾ, ಇದು ಮಾಡಬೇಕಾ, ಹೀಗೆಲ್ಲ ನಿಮಗೆ ದ್ವಂದ್ವಗಳಿರುತ್ತೆ. ಯಾವುದೋ ನಿಮ್ಗೆ ಡೈಲಮ್ ಆಗುತ್ತೆ, ನಿಮಗೆ ಒಂಥರ ಕನ್ಫ್ಯೂಷನ್ ಆಗುತ್ತೆ. ಅಂಥ ಟೈಮಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡಿ, ನೀನೇನು ಮಾಡ್ತಾ ಇದೀಯಾ, ನೀನು ಹೆಂಗೆ ಬರಿತೀಯಾ, ನೀನೇನು ಮಾಡ್ತೀಯಾ, ನಾನು ಹಿಂಗೆ ಹೇಳ್ತೀನಿ, ಅಥವಾ ನೀವು ಒಂದು ಉಪಸಂಹಾರ ಹೇಳಿ, ಅವರೊಂದು ಉಪಸಂಹಾರ ಹೇಳ್ತಾರೆ, ಅಥವಾ ಅವ್ರ ಪೀಠಿಕೆ ಹೇಳಿ. ಈ ಥರ ನೀವು ಒಬ್ರಿಗೊಬ್ರು ಏನು ಮಾಡಿ, ಸ್ನೇಹಿತರೊಡನೆ ಚರ್ಚೆ ಮಾಡಿ. ಯಾವಾಗಲೂ ಏನು ಗೊತ್ತಾ, ನಾವು ಕಲಿತಾಗ ಅಷ್ಟೊಂದು ಪರ್ಫೆಕ್ಟ್ ಆಗಿರೋಂಗಿಲ್ಲ, ನಾವು ಇನ್ನೊಬ್ಬರಿಗೆ ಅದನ್ನು ತಿಳಿಸಿ ಹೇಳಿದಾಗ, ಯಾಕಂದರೆ ನಾವು ತಿಳ್ಕೊಂಡಿರೋದನ್ನು ಇನ್ನೊಬ್ರಿಗೆ ತಿಳಿಸಿ ಹೇಳಿದಾಗ ನಮ್ಮ ಮನಸ್ಸಲ್ಲಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆ, ಅದಕ್ಕೋಸ್ಕರ ಏನು ಮಾಡಿ ಗೊತ್ತಾ, ಟೀಚ್ ಮಾಡಿ, ಹೇಳಿ. ಇಲ್ಲ ಮ್ಯಾಮ್ ನನ್ನ ಫ್ರೆಂಡ್ಸಿಗೆ ಯಾರಿಗೂ ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಹೇಳಿದ್ರೆ, ಓಕೆ, ಮನೇಲಿ ಅಮ್ಮ, ಅಕ್ಕ, ತಂಗಿ, ನಿಮ್ಮ ತಮ್ಮ, ಅಣ್ಣ, ಇಲ್ಲ ನನಗೆ ಯಾರೂ ಇಲ್ಲ, ನಂಗೆ ಯಾರಿಗೂ ಹೇಳೋಕ್ಕೆ ಇಷ್ಟ ಇಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ನೀವೇ ಕನ್ನಡಿಗೆ ಹೇಳ್ಕೊಳ್ಳಿ. ಓಕೆ, ಆ ಥರ ಮಾಡೋದ್ರಿಂದ ಕೂಡ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ನಿಮ್ಮ ಓದಿರುವಂಥ ಅಧ್ಯಯನ ಪರ್ಫೆಕ್ಟ್ ಆಗಬೇಕು ಅಂತ ಹೇಳಿದರೆ ಹಾಗೆ. ಆಮೇಲೆ ದಿನಕ್ಕೆ ಕನಿಷ್ಠ ಪಕ್ಷ ಏನು ಮಾಡಿ ಗೊತ್ತಾ, ಬರೀ ಕನ್ನಡ ಅಲ್ಲ, ಕನ್ನಡ 10 ನಿಮಿಷ ಓದಿ, ಬೇರೆ ಯಾವುದೇ ಸಬ್ಜೆಕ್ಟ್ ಆಗಲಿ 30 ನಿಮಿಷ ಓದ್ಕೊಳ್ಳಿ. ಪ್ರತಿದಿನ 30 ಮಿನಿಟ್ಸ್ ಓದಬೇಕು. ಯಾವಾಗಲೂ ಓದೋದ್ರಿಂದ ನಿಮಗೆ ಜಾಸ್ತಿ ನಾಲೆಜ್ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಓದಿ. ಒಂದು ಪ್ರಬಂಧವನ್ನು ಪ್ರಾಕ್ಟೀಸ್ ಮಾಡಿ. ಒಂದು ಪ್ರಬಂಧ ಏನಾದರೂ ಪೀಠಿಕೆ ಬರೆದ್ರಾ, ವಿಷಯ ವಿವರಣೆಯನ್ನು ಕೀವರ್ಡ್ಸಲ್ಲಿ ಬರ್ಕೊಂಬಿಡಿ, ಉಪಸಂಹಾರನೂ ಕೀವರ್ಡ್ಸಲ್ಲಿ ಬರೀರಿ. ಎಲ್ಲ ಬರೆಯೋಕ್ಕಾಗಲ್ಲ ಮ್ಯಾಮ್ 10 ನಿಮಿಷದಲ್ಲಿ ಅಂದರೆ, ಆಮೇಲೆ ಲಾಸ್ಟಿಗೆ ಬಂದಂಗೆ ಏನು ಮಾಡಿ, ಪ್ರಬಂಧವನ್ನು 10 ನಿಮಿಷದಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. 10 ನಿಮಿಷದಲ್ಲಿ 2 ನಿಮಿಷ 3 ನಿಮಿಷ ಪೀಠಿಕೆ ಬರೆಯೋದು, ಒಂದು 5 ರಿಂದ 6 ನಿಮಿಷದಲ್ಲಿ ಏನು ಮಾಡೋದು, ವಿಷಯ ವಿವರಣೆ ಬರೆಯೋದು, ಇನ್ನೊಂದು 2-3 ನಿಮಿಷದಲ್ಲಿ ನೀವು ಉಪಸಂಹಾರ ಬರೆದು ಅದು ಮುಗಿಸೋ ಥರ ಅದನ್ನು ಪ್ರಾಕ್ಟೀಸ್ ಮಾಡಿ. ಸರಿನಾ? ಓಕೆನಾ? ಇದಿಷ್ಟು ಮಾಡಿದರೆ ನಿಮಗೆ ಈಸಿ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ವಿಡಿಯೋ ನೋಡಿ, 1 ಶಾರ್ಟ್ ವೀಡಿಯೋಸ್ ಇದೆ, ನಮ್ಮ ವೀಡಿಯೋಗಳಿದೆಯಲ್ಲ 1 ಶಾರ್ಟ್ ವೀಡಿಯೋಸು, ಅವನ್ನೆಲ್ಲ ನೋಡಿ. ಅವುಗಳೆಲ್ಲ ನೋಡೋದ್ರಿಂದ ನಿಮಗೆ ಪ್ರಾಕ್ಟೀಸ್. ನೀವು ಸುಮ್ಮನೆ ಕೂತ್ಕೊಂಡಿರ್ತೀರ, ಖಾಲಿ ಕೂತ್ಕೊಂಡಿರ್ತೀರ, ಆವಾಗ 1 ಶಾರ್ಟ್ ವೀಡಿಯೋದು ಒಂದೇನು ಪ್ರಬಂಧದ ವೀಡಿಯೋ ನೋಡಿ, ಇಲ್ಲ ಯಾವುದೋ ಒಂದು ನಿಮ್ಗೆ ಯಾವುದೋ ಟಾಪಿಕ್ ಬಂದಿಲ್ಲ, ಆ ಟಾಪಿಕದ ವೀಡಿಯೋ ನೋಡಿ. ಆ ವೀಡಿಯೋಗಳು ನೋಡೋದ್ರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಅದು ಕೂಡ ನಿಮ್ಗೆ ಎಷ್ಟೊಂದು ಸಹಾಯ ಆಗುತ್ತೆ. ಮತ್ತು ಕನ್ನಡದಲ್ಲಿ ಮಾತನಾಡಿ. ಯಾರಾದ್ರ ಜೊತೆ ಮಾತಾಡಬೇಕಾದ್ರೆ ಕನ್ನಡ ಕಾನ್ವರ್ಸ್ ಮಾಡಿ. ನೀವು ಕನ್ನಡ ಬರಿಬೇಕು ಅಂದರೆ ಕನ್ನಡ ಬಾಯಲ್ಲಿ ಬರಬೇಕಲ್ವಾ. ಕನ್ನಡ ನಾವು ಮಾತಾಡಲಿಲ್ಲ, ಸಂಭಾಷಣೆ ನಮ್ಮ ಮಾತುಕತೆಯಲ್ಲಿ ಕನ್ನಡ ಇರಲಿಲ್ಲ ಅಂದರೆ ಕನ್ನಡ ವರ್ಡ್ಸ್ಗಳು ಬರಿಬೇಕಾದ್ರೆ ಬರಲ್ಲ. ಹೋದ ಸತಿ ಎಷ್ಟೊಂದು ಮಕ್ಕಳು ಬಂದು ನಂಗೆ ಹೇಳ್ತಾಯಿದ್ರು, ಮ್ಯಾಮ್ ನಂಗೆ ಎಲ್ಲ ಗೊತ್ತಿತ್ತು ಮ್ಯಾಮ್, ಅದೇ ಪರೀಕ್ಷೆಯಲ್ಲಿ ಬರಿಬೇಕಾದ್ರೆ ನನಗೆ ಪ್ರಬಂಧ ಬರಿಬೇಕಾದ್ರೆ ಕನ್ನಡ ವರ್ಡ್ಸ್ಗಳೇ ಬರಲಿಲ್ಲ, ಕನ್ನಡ ಪದಗಳೇ ನನಗೆ ಬರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕನ್ನಡ ಪದವನ್ನು ಬಳಸಿದರೆ ಬರುತ್ತೆ. ಅದಕ್ಕೆ ಕನ್ನಡ ಪದವನ್ನು ಬಳಸಿ, ಕನ್ನಡ ಪದವನ್ನು ಹೇಳಿ, ಆಮೇಲೆ ಬರೀರಿ. ಏನಾದರೂ 1-2-3 ಲೈನ್ಸ್ ಯಾವಾಗೊಮ್ಮೆ
ಖಾಲಿ ಕೂತ್ಕೊಂಡಿರ್ತೀರ, ಒಂದು 2-3 ಲೈನ್ ಬರೆಯೋದಿರ್ತದೆ, ಸುಮ್ಮನೆ ಬರ್ದಾಕಿ, ಅದೇನು ಕೌಂಟ್ ಆಗಲ್ಲ, ಆದರೆ ಅದು ನಿಮಗೆ ನಿಮ್ಮ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ, ಅವಾಗ ನಿಮ್ಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಕನ್ನಡ ಪದವನ್ನು ಬಳಸಿ ಅಂತ ಹೇಳ್ತೀನಿ. ಓಕೆ ಮಕ್ಕಳೇ. ಆಮೇಲೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಓದೋದು ತುಂಬ ಇಂಪಾರ್ಟೆಂಟು. ನಿಮಗೆ ನಾವೆಲ್ಲಿ ವರ್ಣಮಾಲೆಯಿಂದ ಶುರು ಮಾಡಿದ್ವಲ್ವಾ, ಅದಕ್ಕೋಸ್ಕರ ಸ್ಪಷ್ಟವಾಗಿ ಓದೋದು ಬರೆಯೋದು ಇವನ್ನೆಲ್ಲ ನೀವು ಏನು ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ರುಟೀನಲ್ಲಿ, ನಿಮ್ಮ ಡೈಲಿ ರುಟೀನ್ ಇರುತ್ತಲ್ಲ, ಒಂದು 10 ನಿಮಿಷ ಓದಬೇಕು, 2 ನಿಮಿಷ ನಾನು ಪ್ರಾಕ್ಟೀಸ್ ಮಾಡಬೇಕು. ನೀವು ಕೆಲವೊಬ್ರು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇರ್ತೀರ, ಅಂದರೆ ನೀವು ಬಾಕಿ ಕನ್ನಡ ಮಾಧ್ಯಮದಲ್ಲೇ ಬರಿತಾ ಇರ್ತೀರ, ಸೋಷಲ್ಲು, ಸೈನ್ಸು ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಬರಿತಾ ಇರ್ತೀರ, ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸಿಗೆ ನೀವು ಇಂಗ್ಲೀಷಲ್ಲಿ ಮಾಡಿ ಮಕ್ಕಳೇನು, ಯಾಕಂದರೆ ನಿಮ್ಗೆ ಕಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ ನೀವು ಇಂಗ್ಲೀಷಲ್ಲಿ ಮಾಡಿ. ಕನ್ನಡ ಮಾಧ್ಯಮದ ಮಕ್ಕಳು ಕನ್ನಡದಲ್ಲಿ ಬರಿಬೇಕಾದ್ರೆ ನೀವು ಕನ್ನಡದಲ್ಲೇ ಬರೀರಿ. ಅಂದರೆ ನೀವು ಕನ್ನಡದಲ್ಲಿ ಬರೀ ಕನ್ನಡ ಸಬ್ಜೆಕ್ಟ್ ಅಂತಲ್ಲ, ಕನ್ನಡ ಬರೆಯೋದು ನಿಮ್ಮ ಪ್ರಾಕ್ಟೀಸ್ ಇರಬೇಕಲ್ವ. ಈಗ ಸೋಷಲ್ ಆಗಲಿ ಸೈನ್ಸ್ ಆಗಲಿ ಎಲ್ಲ ನಿಮಗೆ ಬರೀ ಕೀವರ್ಡ್ಸ್ ಬಂದರೆ ನೀವು ಸೆಂಟೆನ್ಸ್ ಮಾಡೋದು, ವಾಕ್ಯಗಳ ರಚನೆ ನಿಮ್ಗೆ ಬರ್ತಿರಬೇಕು. ಅದಕ್ಕೋಸ್ಕರ ಸಂಪೂರ್ಣವಾಗಿ ಆಳವಾಗಿ ಅರ್ಥ ಮಾಡ್ಕೊಳ್ಳಿ. ಏನೇ ವಿಷಯ ಇರಲಿ, ಬರೀ ಕನ್ನಡ ಅಲ್ಲ, ನಾಟ್ ಓನ್ಲಿ ಕನ್ನಡ, ಯಾವುದೇ ವಿಷಯ ಇದ್ದರೂ ನೀಟಾಗಿ ಅದನ್ನು ಕರೆಕ್ಟಾಗಿ ಫಸ್ಟಿಂದ ಲಾಸ್ಟ್ವರೆಗೂ ಅರ್ಥ ಮಾಡ್ಕೊಳ್ಳಿ. ಹಿಂಗೆ ಸುಮ್ಮನೆ ಆ ಸಮಯಕ್ಕೆ ಒಂದು ಚೂರು ಅರ್ಥ ಮಾಡ್ಕೊಂಡು ಆಮೇಲೆ ಗೊತ್ತೇ ಆಗಲಿಲ್ಲ ಕಾನ್ಸೆಪ್ಟ್ ಅನ್ನೋ ಥರ ಇರಬೇಡಿ, ಸರಿನಾ? ಆಮೇಲೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸೋದು ಎಷ್ಟು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸೋದು ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿ ನಿಮಗೆ ಗೊತ್ತಿದೆ. ಮನವರಿಕೆ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ನೀವು ಮುಂದೆ ಕಾಲೇಜ್ಗೆ ಹೋಗಬೇಕು, ಎಲ್ಲ ಅಡ್ಮಿಷನ್ ಆಗಬೇಕು ಅಂದರೆ ಒಳ್ಳೆ ಅಂಕಗಳು ಬೇಕಲ್ವ. ಅದಕ್ಕೋಸ್ಕರ ಉತ್ತಮ ಅಂಕಗಳ ಒಂದು ನಾನು ತಗೋಬೇಕು ಅಂತ ಆತ್ಮವಿಶ್ವಾಸ ಇಟ್ಕೊಂಡು ಓದ್ಕೊಳ್ಳೋಕೆ ಶುರು ಮಾಡಿ. ಆಮೇಲೆ ಭಾಷೆ ಮೇಲೆ ಪ್ರೀತಿ ಇರಲಿ. ಈಗ ನೀವು ಯಾವುದೇ ಭಾಷೆ ಕಲೀರಿ, ಆ ಭಾಷೆಯನ್ನು ಪ್ರೀತಿಸಿ. ಯಾವಾಗಲೂ ನಾವು ಪ್ರೀತಿಸಿದ್ರೆ ನಮಗೆ ಆಟೋಮೆಟಿಕ್ಕಾಗಿ ಆ ಭಾಷೆ ಬರುತ್ತೆ. ಹಾಗಾಗಿ ಭಾಷೆಯನ್ನು ಪ್ರೀತಿಸಿ, ಅದರಿಂದ ಈಸಿ ಆಗುತ್ತೆ ನಿಮಗೆ ಕನ್ನಡ ಬರೆಯೋದು. ಹಾಗಿದ್ರೆ ಈ 150 ದಿನದ ಸ್ಟ್ರಾಟಜಿ ಇದೆಯಲ್ಲ, ಈ ಸ್ಟ್ರಾಟಜಿನ ಇಟ್ಕೊಳ್ಳಿ. ಫಸ್ಟು 20 ಮಿನಿಟ್ಸನ್ನು 2 ಭಾಗ ಮಾಡಿ. ಏನೇನಪ್ಪ, 10 ಮಿನಿಟ್ಸ್ ಆ್ಯಂಡ್ 10 ಮಿನಿಟ್ಸ್. ಈ 10 ಮಿನಿಟ್ಸ್ ಫಿಕ್ಸ್, ಯಾಕಂದರೆ ಇದರಲ್ಲಿ ದಿನ ಒಂದು 4 ಅಂಕದ ಪ್ರಶ್ನೆಯನ್ನು ಪ್ರಾಕ್ಟೀಸ್ ಮಾಡೋದು. ಇದರಲ್ಲಿ 4 ಅಂಕದ ಪ್ರಶ್ನೆ ಅಂತಂದರೆ ನಿಮ್ಮ 4 ಅಂಕದ ಪ್ರಶ್ನೆ ಬರ್ಬೋದು, ಪದ್ಯ ಗದ್ಯದ್ದು, ಆಮೇಲೆ ಪ್ರಬಂಧ ಪತ್ರಲೇಖನ ಎಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇದರಲ್ಲಿ. ಇದು 10 ನಿಮಿಷ, ಏನೇ ಆದರೂ ಇದನ್ನು ಚೇಂಜ್ ಮಾಡಬೇಡಿ. ಈ 10 ನಿಮಿಷದಲ್ಲಿ ಗ್ರಾಮರ್ ಮಾಡಿ, ಓದಿ, ಆಮೇಲೆ ಒಂದೊಂದು ದಿವಸ ಸಂದರ್ಭ ಮಾಡಿ, ಒಂದು ವಾಕ್ಯದಲ್ಲಿ ಓದಿ, ಕವಿಕೃತಿ ಪರಿಚಯ ಮಾಡ್ಕೊಳ್ಳಿ. ಇವೆಲ್ಲ ಈ ಒಂದು 10 ಮಿನಿಟ್ಸಲ್ಲಿ ತುಂಬ ಕ್ಲಿಯರಾಗಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಆರಾಮಂದರೆ ಆರಾಮ್ ಮಕ್ಕಳೇ, ಏನೂ ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಅನ್ನೋದು ಎಲ್ಲ ಆಚೆ ಎತ್ತಿಟ್ಬಿಡಿ. ಆರಾಮಾಗಿ ಕೂಲಾಗಿ ನೀವು ನಿಮ್ಮ ದಿನದ 20 ನಿಮಿಷವನ್ನು ಕನ್ನಡ ಭಾಷೆಗಾಗಿ ಎತ್ತಿಡಿ. ನಿಮಗೆ ಒಳ್ಳೆ ಅಂಕಗಳು ಬಂದೇ ಬರುತ್ತೆ ಮಕ್ಕಳೇ. ಹಾಗಿದ್ರೆ ಮುಂದೆ ಏನಾಯ್ತಪ್ಪ ಮಕ್ಕಳೇ, ಏನು ನೋಡಬೇಕು ಅಂತ ಹೇಳಿದ್ರೆ, ಇದನ್ನೆಲ್ಲನೂ ನಿಯಮಿತವಾಗಿ ಅಭ್ಯಾಸ ಮಾಡಿ. ನಿಯಮಿತವಾಗಿ ಅಭ್ಯಾಸ ಮಾಡೋದು ಅಂತ ಹೇಳಿದರೆ ಇದನ್ನು ರೆಗ್ಯುಲರ್ ಆಗಿರಿ. ಒಂದಿನ ಓದೋದು, ಒಂದಿನ 20 ನಿಮಿಷ ಓದೋದು, ನೆಕ್ಸ್ಟ್ ಡೇ ಓದದೇ ಇರೋದು, ಅದು ಓದಿರೋದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಡೇ ಮತ್ತೆ ಓದೋದು, ಒಂದು 4 ದಿನ ಓದೋದು, 5 ದಿನ ಬಿಡೋದು, ಹಂಗೆ ಮಾಡಿಬಿಡಿ. ರೆಗ್ಯುಲರ್ ಆಗಿ ಎವ್ರಿ ಡೇ ತಪ್ಪದೇ 150 ದಿನ ಇದನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೇಳ್ಕೊಳ್ಳಿ. ಟೀಚರ್ಸ್ ಜೊತೆಗೆ ಹೇಳ್ಕೊಳ್ಳೋಕೆ ನಿಮ್ಗೆ ಕೆಲವೊಂದು ಸತಿ ಏನಾಗುತ್ತೆ, ಮುಜುಗರ ಆಗುತ್ತಲ್ವ. ಅಯ್ಯೋ ಟೀಚರ್ ಏನು ಅಂದ್ಕೊಳ್ತಾರೋ ಏನೋ ಅಂತ ಹೇಳಿ ಹಿಂಗೆ ಅನ್ಕೋತಿರಲ್ವ ಸ್ಕೂಲಲ್ಲೆಲ್ಲ. ನಿಮ್ಗೆ ಹಂಗೆ ಅನಿಸಿದರೆ ನಮ್ಮ ಪರೀಕ್ಷೆ ಆ್ಯಪ್ ಇದೆ ಅಲ್ವಾ, ನಮ್ಮ ಪರೀಕ್ಷೆ ಆ್ಯಪಲ್ಲಿ ನಮ್ಮ ಡೌಟ್ ಸೆಕ್ಷನಲ್ಲಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟನ್ನು ಹಾಕಿ, ನಿಮ್ಮ ಕಮೆಂಟನ್ನು ಹಾಕಿ. ನಾವು ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡೇ ಮಾಡ್ತೀವಿ. ಹಾಗೆಯೇ ಒಂದು ನಿರ್ದಿಷ್ಟವಾಗಿ ಒಂದು ಟೈಮ್ ಟೇಬಲನ್ನು ಮಾಡ್ಕೊಳ್ಳಿ, ವೇಳಾಪಟ್ಟಿಯನ್ನು ಮಾಡ್ಕೊಳ್ಳಿ. ಆ ವೇಳಾಪಟ್ಟಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಕನ್ಫ್ಯೂಷನ್ ತಪ್ಪೋಗುತ್ತೆ. ಅಂದರೆ ದಿನ 10ರಿಂದ 10:20ವರೆಗೂ ನಾನು ಮಾಡ್ತೀನಿ, ಇಲ್ಲ ದಿನ ನಾನು ಸಂಜೆ ರಾತ್ರಿ 10 ಗಂಟೆಯಿಂದ ಮಾಡ್ತೀನಿ, ಇಲ್ಲ ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣ 5 ಗಂಟೆಯಿಂದ 5:30ವರೆಗೂ ಮಾಡ್ತೀನಿ, 5:20ವರೆಗೂ ಮಾಡಿ. ಹಿಂಗೆ ನಿಮ್ಮ ಅನುಕೂಲ. ನಾನು ಹೇಳೋ ಟೈಮ್ ನಿಮಗೆ ಸೆಟ್ ಆಗದೆ ಇರ್ಬೋದು. ಅದಕ್ಕೆ ನೀವು ನಿಮ್ಮ ಟೈಮನ್ನು ನೋಡಿಕೊಂಡು ಎವ್ರಿ ಡೇ 20 ಮಿನಿಟ್ಸ್ ಮಾಡಿ. ಆಮೇಲೆ ಯೋಚನೆ ಮಾಡಬೇಕಾದ್ರೆ, ಈ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇರ್ತಾರಲ್ವ, ಅವ್ರಿಗೆ ಹೇಳ್ತಾ ಇದ್ದೀನಿ ಎಸ್ಪೆಷಲಿ, ಅವರು ಕನ್ನಡ ಭಾಷೆಯಲ್ಲೇ ಯೋಚನೆ ಮಾಡಿ. ಈಗ ಇಂಗ್ಲೀಷ್ ಮಕ್ಕಳು ಇಂಗ್ಲೀಷ್ ಭಾಷೆಯಲ್ಲೇ ಯೋಚನೆ ಮಾಡ್ತಾರೆ, ಹಾಗೆ ಯೋಚನೆ ಕೂಡ ಭಾಷೆ, ನಿಮ್ಮ ಮಾತೃಭಾಷೆಯಲ್ಲಿ ಯೋಚನೆ ಮಾಡಿ. ಆವಾಗ ನಿಮಗೆ ವಿಷಯಗಳು ಸರಳವಾಗಿ ಹೊಳಿತವೆ. ಅಂದರೆ ಏನಪ್ಪ ಹಿಂಗೆ ಯಾಕೆ ಮಾಡಬೇಕು, ಹಂಗೆ ಯಾಕೆ ಮಾಡಬೇಕು ಅಂತ ಹೇಳಿ ಬರಲ್ಲ. ಏನು ಗೊತ್ತಾ, ಕ್ಲಿಯರ್
ಕ್ಲಿಯರ್ ಥಾಟ್ ಇರುತ್ತೆ ನಿಮಗೆ. ನಿಮ್ಮ ಮಾತೃಭಾಷೆಯಲ್ಲಿ ನೀವು ಯೋಚನೆ ಮಾಡಿ ಮಾತೃಭಾಷೆಯಲ್ಲೇ ಬರೀರಿ. ಇದರಿಂದ ನಿಮ್ಮ ಕನ್ನಡ ನೀವು ಸರಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ಕಡೆ ಸರಿ ಹೋಗುತ್ತೆ. ಸೋಷಲ್ ಸರಿ ಹೋಗುತ್ತೆ, ಸೈನ್ಸ್ ಸರಿ ಹೋಗುತ್ತೆ ಅಲ್ವಾ. ಗಣಿತದಲ್ಲೂ ಕೂಡ ನೀವು ಎಷ್ಟೊಂದು ವರ್ಡ್ ಪ್ರಾಬ್ಲಮಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಬರಿಬೇಕಾಗುತ್ತಲ್ವ, ಆ ಸ್ಟೇಟ್ಮೆಂಟ್ ಕೂಡ ನಿಮಗೆ ತಪ್ಪಾಗದೆ ಸರಿಯಾಗಿ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಸ್ಟೆಪ್ ಏನಪ್ಪ, ವರ್ಣಮಾಲೆಯಿಂದ ಶುರು ಮಾಡಿಬಿಡಿ. ವರ್ಣಮಾಲೆ, ಗುಣಿತಾಕ್ಷರ, ಒತ್ತಕ್ಷರ, ಅಲ್ಲಿಂದ ಶುರು ಮಾಡಿ ಎಲ್ಲ ಮಾಡ್ಕೊಳ್ಳಿ ಮಕ್ಕಳೇ. ಹಾಗಿದ್ರೆ ಈ 150 ಡೇಸ್ ಪ್ಲ್ಯಾನ್ ನಿಮ್ಗೆ ಹೇಗೆ ಅನ್ನಿಸ್ತು? ನಿಮ್ಗೆ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮಕ್ಕಳೇ. ಅವ್ರಿಗೂ ಗೊತ್ತಾಗಬೇಕಲ್ವಾ 150 ಡೇಸ್ ಪ್ಲ್ಯಾನ್ ಹೇಗಿದೆ ಅಂತ ಹೇಳಿ. ನಿಮಗಿದು ತುಂಬ ಇಷ್ಟ ಆಗಿದೆ, ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದೇ ರೀತಿ ನಿಮಗೆ ಮತ್ತೆ ಕಂಟೆಂಟ್ಸ್ ಬೇಕು ಅಂತ ಹೇಳಿದರೆ, ಅಥವಾ ನಮ್ಮಿಂದ ಬೇರೆ ಕಂಟೆಂಟ್ಸ್ ಬೇಕು ಅಂದರೂ ಕೂಡ ನಮಗೆ ಕಮೆಂಟ್ ಮಾಡಿ ಮಕ್ಕಳೇ. ಮತ್ತು ಮರೀದೆ ನಮ್ಮ ಪರೀಕ್ಷೆ ಚಾನಲ್ನ ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತಿನ ದಿನಕ್ಕೆ ನಿಮ್ಮ ಜೊತೆಗೆ ನಾನು ವಿದಾಯವನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ. ಸ್ಟೇ ಟ್ಯೂನ್ ಆಗಿರಿ ನನ್ನ ಜೊತೆ.